ಸಿದ್ದರಾಮಯ್ಯನವರೀಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ, ನನ್ನ ಅಭಿಪ್ರಾಯದಲ್ಲಿ ಅವರು ಇರೋದು ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನ್ ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತ. ನನಗ್ ಗೊತ್ತಿಲ್ಲಪ್ಪ, ನನಗೆ ಅವ್ರ ಪರಿಚಯ, ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲ, ಒಂದು 5 ನಿಮಿಷ ನಾ ಮಾತಾಡ್ಬಿಡ್ತೇನೆ, ಅವ್ರ ಪ್ರಶ್ನೆ ತಗೊಳ್ತಾರೆ. ಇಲ್ಲಿ ಹೇಳಿದ್ರಲ್ಲ, ಹಿಂದೆ ಮನ್ರೇಗಾ ಸ್ಕೀಮ್ನಲ್ಲಿ ಹಿಂದೆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡೋರು 80% ದಿನಗೂಲಿಯವರು ಮಾಡೋರು. ಹಿಂದೆ ಮಾಡಿರೋದೇನು, ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡಬಲ್ಲೆ ಏನೇನಾಗಿದೆ ಅಂತ, ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ. ಅದರಿಂದ ಇವತ್ತು ಲೂಪ್ ಹೋಲ್ಸ್ ಏನಿದೆ ಅದನ್ನು ಸರಿಪಡಿಸೋಕ್ಕೋಸ್ಕರಲೇ ಈ ಸ್ಕೀಮ್ ತಂದಿದ್ದೀವಿ. ಇದನ್ನ ದೊಡ್ಡ ಅಪ್ರಚಾರ ಮಾಡ್ಕೊಂಡು ಮಾತಾಡಬೇಕಾದ ಅವಶ್ಯಕತೆ. ಯೋಜನೆಯಲ್ಲಿರೋ ಲೂಪ್ಹೋಲ್ಸ್ಗಳನ್ನ ತಿದ್ದುಪಡಿ ಮಾಡಿದ್ದೀರಾ ಸರಿ ಸರ್, ಆದ್ರೆ ಹೆಸರು ಬದಲಾವಣೆ ಮಾಡುವಂತ ಈಗ ಯೋಜನೆ 20 ವರ್ಷ ಆಗಿದೆ, ಹೊಸ ಯೋಜನೆ ಇಲ್ಲಿ ತರ್ತಾ ಇದ್ದಾರೆ. ಇದನ್ನ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಅಲ್ಲ ಮಾತಾಡ್ಬಿಡ್ತೇನೆ, ಅವ್ರು ಹೇಳ್ಬಿಡ್ತಾರೆ ಒಟ್ಟಿಗೆ ಕೇಳಿ.